₹50 ಮಕ್ಕಳ ಸೆಕ್ಸ್ ವಿಡಿಯೋ. ಇದು ನರಕದ ಮೆನು ಕಾರ್ಡ್. ನಮಸ್ಕಾರ, ನೀವಿಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇರುವಂತ ಈ ₹50 ಇವತ್ತು ಏನ್ ಸಿಗುತ್ತೆ ಹೇಳಿ? 1 ಲೀಟರ್ ಪೆಟ್ರೋಲ್ ಕೂಡ ಸಿಗೋದಿಲ್ಲ, ಒಂದ್ ಒಳ್ಳೆ ಕಾಫಿ ಕೂಡ ಕುಡಿಯೋಕೆ ಆಗೋದೇ ಇಲ್ಲ ಅಲ್ವಾ? ಆದ್ರೆ ಇದೇ ₹50 ನಿಮ್ಮ ಮನೆಯ ಪಕ್ಕದ ಮಗುವಿನ ಮಾನ, ಪ್ರಾಣ ಮತ್ತು ಭವಿಷ್ಯವನ್ನೇ ಖರೀದಿ ಮಾಡಬಹುದು ಅಂದ್ರೆ ನೀವು ನಂಬ್ತೀರಾ? ಇದು ಸುಳ್ಳಲ್ಲ, ಇದೇನು ಸಿನಿಮಾ ಕತೆ ಕೂಡ ಅಲ್ಲ. ಇದು ಈ ಕ್ಷಣದಲ್ಲಿ ನಿಮ್ಮ ಮತ್ತು ನನ್ನ ಫೋನ್ನಲ್ಲಿ ನಡೀತಾ ಇರುವಂತಹ ಒಂದು ಕರಾಳ ಜಗತ್ತಿನ ಸತ್ಯ. ಇವತ್ತು ನಾನು ನಿಮಗೆ ಹೇಳೋಕೆ ಹೊರಟಿರುವಂಥ ವಿಷಯ ಕೂಡ ಇದೆ. ಕೇಳಿದ್ರೆ ನಿಮ್ಮ ಎದೆ ನಡುಗುತ್ತೆ, ನಿಮ್ಮ ಕಾಲ ಕೆಳಗಿನ ಭೂಮಿ ಕುಸಿದೋಗುತ್ತೆ. ಹಾಗೇನಾದ್ರೂ ನಿಮ್ಮ ಎದೆ ಭಾರ ಆದ್ರೆ ನೀವಿನ್ನೂ ಮನುಷ್ಯರಾಗಿ ಉಳಿದುಕೊಂಡಿದ್ದೀರಾ ಅಂತಲೇ ಅರ್ಥ. ಬನ್ನಿ ಈ ಬಗ್ಗೆ ಮಾತಾಡೋಣ. ನಾನು ಸುರಭಿ ರೇಣುಕಾಂಬಿಕೆ ಪೀಪಲ್ ಟಿವಿಯಿಂದ. ನೀವಿನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಮಾಡಿ, ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಪದ್ಮಶ್ರೀ ಸುನೀತಾ ಕೃಷ್ಣನ್ ಇವರೊಬ್ಬರು ಅಸಾಮಾನ್ಯ ಮಹಿಳೆ. ಇವರು ಇತ್ತೀಚೆಗೆ ರಾ ಟಾಕ್ಸ್ ಸಂದರ್ಶನದಲ್ಲಿ ಹೇಳಿದಂಥ ಮಾತುಗಳು ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದೆ. ಮಕ್ಕಳ ಮೇಲಿನ ದೌರ್ಜನ್ಯ ಮತ್ತೆ ಕಳ್ಳ ಸಾಗಣೆ ಎಲ್ಲಿ ನಡೀತಿದೆ ಅಂತ ಹುಡುಕೋದಿಕ್ಕೆ ಇವರು ಒಂದು ರಹಸ್ಯ ಕಾರ್ಯಾಚರಣೆ ಅಂದ್ರೆ ಅಂಡರ್ ಕವರ್ ಆಪರೇಷನ್ ಮಾಡಿದ್ರು. ನಾವು ಅಂದ್ಕೊಂಡಿದ್ವಿ ಇಂತಹ ಕೆಟ್ಟ ಕೆಲಸಗಳೆಲ್ಲ ಡಾರ್ಕ್ ವೆಬ್ ಅನ್ನೋ ಕತ್ತಲ ಪ್ರಪಂಚದಲ್ಲಿ ನಡೆಯುತ್ತೆ ಅಂತ. ಆದ್ರೆ ಸುನೀತಾ ಅವರು ಹೇಳಿದ್ದು ಕಥೆನೇ ಬೇರೆ ಇದೆ. ಅವರು ಮಾಡಿದಿಷ್ಟೇ, ನಿಮ್ಮ ಮೊಬೈಲ್ ಫೋನ್ನಲ್ಲಿರುವಂತಹ ಟೆಲಿಗ್ರಾಮ್ ಆ್ಯಪ್ ಓಪನ್ ಮಾಡಿದ್ರು. ಅಲ್ಲಿ ಸರ್ಚ್ ಮಾಡಿದ ಕೇವಲ 3 ನಿಮಿಷದಲ್ಲಿ, ಐ ರಿಪೀಟ್, ಕೇವಲ 3 ನಿಮಿಷದಲ್ಲಿ ಅವ್ರಿಗೆ ಸಿಕ್ಕಿದ್ದು ಬರೋಬ್ಬರಿ 35,000 ಜನ ಇರುವಂಥ 2 ಗ್ರೂಪ್ಗಳು. ಅಂದ್ರೆ 70,000 ಜನರ ಸಂಪರ್ಕ ಕೇವಲ 3 ನಿಮಿಷದಲ್ಲಿ ಅವರಿಗೆ ಸಿಕ್ಕಿತ್ತು. ಆ ಗ್ರೂಪ್ಗಳಲ್ಲಿ ಏನಾಗ್ತಿತ್ತು ಗೊತ್ತಾ? ನಾವು ಹೋಟೆಲ್ಗೆ ಹೋದಾಗ ವೆರೈಟಿ ಊಟದ ಪಟ್ಟಿ ಇರೋ ಮೆನು ಕಾರ್ಡ್ ಕೊಡ್ತಾರಲ್ಲ, ಹಾಗೆ ಅಲ್ಲಿ ಮಕ್ಕಳ ಪಟ್ಟಿ ಇತ್ತು ಅಂತಂದ್ರೆ ನೀವು ನಂಬಲೇಬೇಕು. ಅದನ್ನ ನೆನೆಸ್ಕೊಂಡ್ರೇನೆ ಮೈ ನಡುಗುತ್ತೆ. ಅಲ್ಲಿ ಮಕ್ಕಳನ್ನ ಮನುಷ್ಯರು ಅಂತಾನೆ ನೋಡ್ತಿರ್ಲಿಲ್ಲ. ಅಲ್ಲಿನ ಮೆನು ಹೇಗಿತ್ತು ಗೊತ್ತಾ? ನಿಮಗೆ ಚಿಕ್ಕ ಮಗು ಬೇಕಾ, ದೊಡ್ಡ ಮಗು ಬೇಕಾ, ಅಳೋ ಮಗು ಬೇಕಾ, ನಗೋ ಮಗು ಬೇಕಾ, ದಪ್ಪಗಿರೋ ಮಗುನ ಅಥವಾ ಕಪ್ಪಗೆ ಅಥವಾ ಬೆಳ್ಳಗಿರೋ ಮಗುನ? ಯೋಚನೆ ಮಾಡಿ. ಒಂದು ಮಗು ಅಳ್ತಾ ಇದ್ರೆ, ನರಳ್ತಾ ಇದ್ರೆ ಅದನ್ನ ನೋಡಿ ಆನಂದ ಪಡೋ ವಿಕೃತ ಮನಸ್ಸುಗಳು ನಮ್ಮ ಸಮಾಜದಲ್ಲಿ ಎಷ್ಟಿವೆ ಅಂತ. ಆ ಮೆನು ಕಾರ್ಡಲ್ಲಿ ನಮ್ಮ ದೇಶದ ಹಸುಗೂಸುಗಳನ್ನ ಸೇಬು, ಕಿತ್ತಳೆ ಹಣ್ಣು ಮಾರ್ದಂಗೆ ಮಾರ್ತಾ ಇದ್ರು. ಇದೆಲ್ಲದರ ಬೆಲೆ ಕೇಳಿದ್ರೆ ನಿಮಗೆ ಇನ್ನೂ ಆಘಾತ ಆಗುತ್ತೆ. ಸುನೀತಾ ಕೃಷ್ಣನ್ ಅವರು ಸುಮಾರು 8 ರಿಂದ 9 ಬಾರಿ ಹಣ ಕೊಟ್ಟು ಖರೀದಿ ಮಾಡಿದ್ರು. ಅವರು ಖರ್ಚು ಮಾಡಿದ ಒಟ್ಟು ಹಣ ಎಷ್ಟು ಗೊತ್ತಾ? ಕೇವಲ ₹532, ₹532 ಓನ್ಲಿ. ಒಂದು ವಿಡಿಯೋಗೆ ಕೇವಲ ₹40 ರಿಂದ ₹50 ಬೆಲೆ. ಈ ₹532 ಅವರಿಗೆ ಸಿಕ್ಕಿದ್ದು ಒಟ್ಟು ಬರೋಬ್ಬರಿ 9,000 ವಿಡಿಯೋಗಳು. 9,000 ಭಾರತೀಯ ಮಕ್ಕಳ ನರಕವನ್ನ ಕೇವಲ ₹532 ಮಾರಾಟ ಮಾಡಲಾಗಿತ್ತು. ಯಾಕೆ ಇಷ್ಟು ಕಮ್ಮಿ ಬೆಲೆ? ಯಾಕಂದ್ರೆ ಸ್ಕೂಲ್ ಹೋಗೋ ಮಕ್ಕಳಿಂದ ಹಿಡಿದು ಕೂಲಿ ಮಾಡೋರವರೆಗೂ ಕೂಡ ಯಾರು ಬೇಕಾದ್ರೂ ಇದನ್ನ ತಗೊಳ್ಳಿ ಅನ್ನೋ ಕಾರಣದಿಂದ. ಇದನ್ನ ಸ್ಯಾಶೆ ಎಕನಾಮಿ ಅಂತ ಕರೀತಾರೆ. ₹1 ಶಾಂಪೂ ಪ್ಯಾಕೆಟ್ ತರ ಪಾಪವನ್ನ ಪ್ಯಾಕೆಟ್ ಮಾಡಿ ಮಾರ್ತಾ ಇದ್ದಾರೆ. ಇದೆಲ್ಲ ಮಾಡೋರು ಯಾರು? ಯಾವುದೋ ದೊಡ್ಡ ಗ್ಯಾಂಗ್ಸ್ಟರ್ಗಳು ಅನ್ಕೊಂಡಿದ್ದೀರಾ? ಖಂಡಿತ ಅಲ್ಲ. ಭಯಂಕರ ಕ್ರಿಮಿನಲ್ಗಳ ಅವರು ಅಲ್ಲ. ಸುನೀತಾ ಅವರು ಹಣ ಕಳಿಸಿದ ಮೇಲೆ ವಿಡಿಯೋ ಲಿಂಕ್ ಬರೋದಕ್ಕೆ ಸ್ವಲ್ಪ ತಡ ಆಗುತ್ತೆ. ಅವರು ಯಾಕೆ ಲೇಟ್ ಆಗ್ತಾ ಇದೆ ಅಂತ ಮೆಸೇಜ್ ಮಾಡ್ತಾರೆ. ಆಗ ಆ ಕಡೆಯಿಂದ ಬಂದಂತ ಉತ್ತರ ಏನು ಗೊತ್ತಾ? ಸಾರಿ, ಐ ಆಮ್ ಇನ್ ಟ್ಯೂಷನ್. ಮತ್ತೊಮ್ಮೆ ಕೇಳಿಸ್ಕೊಳ್ಳಿ, ಸಾರಿ, ಐ ಆಮ್ ಇನ್ ಟ್ಯೂಷನ್. ಕೇಳಿಸ್ತಾ? ಟ್ಯೂಷನ್ ಅಂದ್ರೆ ಇಂತಹ ಘೋರ ಕೆಲಸ ಮಾಡ್ತಿರೋದು ನಿಮ್ಮ ಅಕ್ಕಪಕ್ಕದ ಮನೆ ಹುಡುಗ ಆಗಿರ್ಬೋದು, ನಿಮ್ಮ ಮಕ್ಕಳ ಜೊತೆ ಬೆಂಚ್ ಪಕ್ಕ ಕೂರುವಂಥ ಕ್ಲಾಸ್ಮೇಟ್ ಆಗಿರ್ಬೋದು, ನಿಮ್ಮ ಮನೆಯಲ್ಲಿ ಓದ್ತಿರೋ ನಿಮ್ಮವನೇ ಮಗ ಕೂಡ ಆಗಿರಬಹುದು. ಒಂದು ಕಡೆ ಪಾಠ ಕಲ್ತ್ಕೊಳ್ತಾ ಇನ್ನೊಂದು ಕಡೆ ಅದೇ ಕ್ಲಾಸ್ ರೂಮಲ್ಲಿ ಕೂತ್ಕೊಂಡು ಮಕ್ಕಳ ಅತ್ಯಾಚಾರದ ವಿಡಿಯೋ ಮಾರಿ ಪಾಕೆಟ್ ಮನಿ ಮಾಡ್ಕೊಳ್ತಾ ಇದ್ದಾರೆ.
ಅವರಿಗೆ ತಾವು ಮಾಡ್ತಿರೋದು ತಪ್ಪು ಅಂತಲೇ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಸ್ಕ್ರೀನ್ ಹಿಂದೆ ಬಚ್ಚಿಟ್ಕೊಂಡಿರ್ತಾರೆ. ಸುನೀತಾ ಕೃಷ್ಣನ್ ಅವರ ಈ ಇಂಟರ್ವ್ಯೂ ನೋಡ್ತಾ ಇದ್ರೆ ಒಂದ್ ಕಡೆ ಮೈ ತಣ್ಣಗಾಗ್ತಾ ಇರುತ್ತೆ, ಇನ್ನೊಂದ್ ಕಡೆ ರೋಷ ಉಕ್ಕಿ ಬರ್ತಾ ಇರುತ್ತೆ. ಈ ಜಗತ್ತು ಯಾಕಿಷ್ಟು ಕ್ರೌರ್ಯ ತುಂಬಿಕೊಂಡಿದೆ, ತೀರಾ ಅಸಹ್ಯವಾದ ಜಗತ್ತಲ್ಲಿ ನಾವು ಬದುಕ್ತಾ ಇದ್ದೀವಲ್ಲ ಅನ್ನೋ ಸಂಕಟ ಆಗತ್ತೆ. ಈ ನರಕನ ಕಂಡು ಕಾಣದ ಹಾಗೆ ಬದುಕ್ತಿದ್ದೀವಿ ಅಂದ್ರೆ ನಾವಿನ್ನೂ ಮನುಷ್ಯರಾಗಿ ಉಳಿದುಕೊಂಡಿದ್ದೀವಾ? ಇದೆಂತ ಕೇಡುಗಾಲಕ್ಕೆ ನಾವು ನೀವು ಸಾಕ್ಷಿ ಆಗ್ತಿದ್ದೀವಿ. ಲಜ್ಜೆಗೆಟ್ಟು ತಲೆ ತಗ್ಗಿಸಬೇಕಾದ್ದು ಯಾರು? ಕನಿಷ್ಠ ಪೊಲಿಟಿಕಲ್ ವಿಲ್ ಇಲ್ಲದಂತಹ ವ್ಯವಸ್ಥೆಯ ಭಾಗವಾಗಿದ್ದೀವಲ್ಲ ನಾವೆಲ್ಲ. ನಮಗಾದ್ರೂ ನಾಚಿಕೆ ಬೇಡವಾ? ಆದ್ರೆ ಇಂಥದನ್ನೆಲ್ಲ ಸ್ವತಃ ಅನುಭವಿಸಿದಂತಹ ಸುನೀತಾ ಅವರ ಕತೆ ಇನ್ನೆಷ್ಟು ಘೋರವಾಗಿ ಇರಬೇಡ. ಕ್ಯಾನ್ ಯು ಇಮ್ಯಾಜಿನ್ ದಿಸ್? ಸುನೀತಾ ಕೃಷ್ಣನ್ ಅವರಿಗೆ ಈ ನೋವು ಚೆನ್ನಾಗಿ ಗೊತ್ತು. ಅವರು ಕೇವಲ ಸಮಾಜ ಸೇವಕಿ ಅಲ್ಲ, ಅವರು ಒಬ್ಬ ಹೋರಾಟಗಾರ್ತಿ. ತನ್ನ 15ನೇ ವಯಸ್ಸಲ್ಲಿ ಸಮಾಜ ಸೇವೆ ಮಾಡ್ತಿದ್ದಾಗ ಅವ್ರ ಮೇಲೆ 8 ಜನ ಕಾಮುಕರು ಸಾಮೂಹಿಕ ಅತ್ಯಾಚಾರ ಮಾಡಿದ್ರು. ಆ ಘಟನೆಯಲ್ಲಿ ಅವರು ತಮ್ಮ ಒಂದು ಕಿವಿಯ ಕೇಳುವ ಶಕ್ತಿಯನ್ನೇ ಕಳೆದುಕೊಂಡಿದ್ರು. ಆದ್ರೆ ಅವರು ಮೂಲೆಯಲ್ಲಿ ಕೂತ್ಕೊಳ್ಳಿಲ್ಲ, ಅಳ್ಳಿಲ್ಲ. ಅವರ ಕೋಪವನ್ನೇ ತಮ್ಮ ಶಕ್ತಿಯನ್ನಾಗಿ ಮಾಡಿಕೊಂಡಿದ್ರು. ಪ್ರಜ್ವಲ ಅನ್ನೋ ಸಂಸ್ಥೆಯನ್ನ ಕಟ್ಟಿದ್ರು. ಸಾವಿರಾರು ಹೆಣ್ಮಕ್ಳನ್ನ ರಕ್ಷಣೆ ಮಾಡಿದ್ರು. ಇಂಥ ಸಾಧನೆಗೆ ಅವರಿಗೆ ಸಿಕ್ಕಂತ ಪ್ರಶಸ್ತಿಗಳೇನು ಗೊತ್ತಾ? 14 ಬಾರಿ ಅವರ ಮೇಲೆ ನಿರಂತರವಾದ ಹಲ್ಲೆ, ನಿರಂತರವಾದ ಕೊಲೆ ಬೆದರಿಕೆ. ಆದ್ರೂ ಕೂಡ ಸುನೀತಾ ಅವರು ಇಂದಿಗೂ ತಮ್ಮ ಹೋರಾಟವನ್ನ ನಿಲ್ಲಿಸಿಲ್ಲ. ಸ್ನೇಹಿತರೆ, ನಾನು ನಿಮ್ಮ ಹತ್ರ ಕೈ ಮುಗ್ದು ಕೇಳ್ಕೊಳ್ತೀನಿ, ಇಂಟರ್ನೆಟ್ ಅನ್ನೋದು ಒಂದು ಆಯುಧ. ಅದನ್ನ ಬೇರೆಯವರ ಪ್ರಾಣ ತೆಗೆಯಕ್ಕೆ ದಯವಿಟ್ಟು ಬಳಸಬೇಡಿ. ಆ ವಿಡಿಯೋದಲ್ಲಿ ಇರುವಂತ ಮಗು ನಾಳೆ ನಿಮ್ಮ ತಂಗಿನೋ ಅಕ್ಕನೋ ಅಥವಾ ಮುಂದೊಂದು ದಿನ ನಿಮ್ಮದೇ ಮಗು ಕೂಡ ಆಗಿರಬಹುದು. ಆ 40 ರೂಪಾಯಿ ಕೊಟ್ಟು ಆ ವಿಡಿಯೋ ನೋಡುವಾಗ ಅಥವಾ ಅದನ್ನ ಫ್ರೆಂಡ್ಸ್ ಗ್ರೂಪ್ಗೆ ಫಾರ್ವರ್ಡ್ ಮಾಡುವಾಗ ಇದನ್ನ ನೆನ್ಪಿಟ್ಕೊಳ್ಳಿ, ನೀವು ಕೂಡ ಆ ಮಗುವಿನ ಅತ್ಯಾಚಾರದಲ್ಲಿ ಪಾಲುದಾರರಾಗೋಗ್ತೀರಾ. ಕಾನೂನು ತುಂಬಾ ಕಠಿಣವಾಗಿದೆ. ಐಟಿ ಆಕ್ಟ್ ಮತ್ತು ಪೋಕ್ಸೋ ಅಡಿಯಲ್ಲಿ ಇಂತಹ ವಿಡಿಯೋ ನೋಡೋದು, ಇಟ್ಟುಕೊಳ್ಳೋದು ಕೂಡ ಜೈಲು ಶಿಕ್ಷೆಗೆ ಅರ್ಹವಾದ ಅಪರಾಧ. ನಾನು ಸ್ಟೂಡೆಂಟ್ ಅಂತ ಯಾರು ತಪ್ಪಿಸ್ಕೊಳ್ಳೋದಿಕ್ಕಾಗೋದಿಲ್ಲ. ನಾವು ಸುಮ್ಮನೆ ಕೂರೋದು ಬೇಡ, ಮೌನವನ್ನ ಮುರಿಯೋಣ. ಈಗಲಾದರೂ ನಿಮ್ಮ ವಾಟ್ಸಪ್ ಅಥವಾ ಟೆಲಿಗ್ರಾಮ್ನಲ್ಲಿ ಇಂತಹ ಮಕ್ಕಳ ಪೋರ್ನ ವಿಡಿಯೋಗಳು ಬಂದರೆ, ಇಂತಹ ಗ್ರೂಪ್ಗಳು ಕಂಡು ಬಂದರೆ ದಯವಿಟ್ಟು ತಕ್ಷಣ ರಿಪೋರ್ಟ್ ಮಾಡಿ. ಮಕ್ಕಳ ಸಹಾಯವಾಣಿ 1098, ಸೈಬರ್ ಕ್ರೈಮ್ ಪೋರ್ಟಲ್ www.cybercrime.gov.in, ಪ್ರಜ್ವಲ ಸಹಾಯವಾಣಿ 914024510290. ಅಪರಾಧ ಮಾಡೋನಿಗಿಂತ ಅದನ್ನು ನೋಡಿ ಸುಮ್ಮನಾಗೋರೆ ದೊಡ್ಡ ಅಪರಾಧಿಗಳಾಗೋಗ್ತೀವಿ. ಬನ್ನಿ, ಮನುಷ್ಯತ್ವನ ಇನ್ನಾದರೂ ಉಳಿಸ್ಕೊಳ್ಳೋಣ. ಜೈ ಹಿಂದ್.